ಟಾರ್ಗೆಟ್ಗೆ ಮತ್ತು ಸ್ವಾಗತ. ಯಾಕಂತಂದರೆ ಆಮ್ ಆದ್ಮಿ ಪಕ್ಷಕ್ಕೆ ಕರ್ನಾಟಕದಲ್ಲಿ ಒಂದು ಸೀಟ್ ಅಂತ ಹೇಳಿದ್ದಾರೆ, ಅದು ಎಲ್ಲೆಂತ ಗೊತ್ತಾಗ್ತಾ ಇಲ್ಲ. ರೆಡ್ಡಿ ಇದ್ದಾರೆ, ಪೃಥ್ವಿ ರೆಡ್ಡಿ ಅಂತ, ಆಮೇಲೆ ಸಿದ್ಧಾರ್ಥ ಅಂತ ಇದ್ದಾರೆ. ತಾವು ಅವರಿಗೆ ಕೇಳಿದರೆ ಅದು ನೇರವಾದ ಉತ್ತರ ಬರ್ಬೋದು. ಸೊ ನಿಮ್ಗೆ ಸಂಬಂಧಪಟ್ಟಿದ್ದಲ್ಲ? ಇಲ್ಲ, ನಾನು ಅವಶ್ಯವಾಗಿ ಅವರಿಗೆ, ಯಾಕಂದ್ರೆ ನೀವು ರಾಯಚೂರಿನಲ್ಲಿ ಮೊನ್ನೆ ಆಮ್ ಆದ್ಮಿ ಮನೆ ಮನೆಗೆ ಅಂತೇಳಿ ಒಂದು ಕಾರ್ಯಕ್ರಮದ ಅಭಿಯಾನಕ್ಕೂ ಕೂಡ ತಾವು ಚಾಲನೆ ಕೊಟ್ಟಿದ್ರಿ. ಅಲ್ಲಿ ಚಾಲನೆ ಕೊಡ್ತಾ ಇದ್ದಾನೆ, ಅವರಿಗೆ ಮೆಂಟೋರ್ ಆಗಿದ್ದೇನೆ. ರಾಷ್ಟ್ರೀಯ ಪಾಲಿಸಿ ಯೂನಿಟ್ದೊಳಗೆ ನಾನಿದ್ದೇನೆ, ಚರ್ಚೆ ಮಾಡೋದು. ಯಾಕಂದರೆ ಅದ್ರ ಬಗ್ಗೆ ನಮ್ಗೆ ಸಾಕಷ್ಟು ಆಸಕ್ತಿ ಇದು ಇದೆ. ಸೊ ಆದರೆ ಉಮೇದುವಾರನಾಗಿ ನಿಲ್ಲುವುದು ಏನಿದೆ ಅಲ್ಲ, ಇಲ್ಲ. ಯಾಕಂದ್ರೆ ತಾವು ನಿಲ್ಲಲ್ಲ, ಆದರೆ ಧಾರವಾಡ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸುತ್ತಾ ಅಂತ ಕೇಳ್ತೀನಿ. ಅವರು ಯಾರನ್ನೇ ಮಾಡಿದರೂ ಕೂಡ ನಾನು ಅವರು ಯೋಗ್ಯ ವ್ಯಕ್ತಿ ಆಗಿದ್ದರೆ ನನ್ನ ಅಭಿಪ್ರಾಯಗಳು, ಯಾಕಂದರೆ ಪ್ರತಿಯೊಬ್ಬರು ಅವರವರು ನಿರ್ಣಯ ಮಾಡು. ಅವಶ್ಯವಾಗಿ ನಾನು ಹೇಳಿದ್ದೇನೆ, ಆಮ್ ಆದ್ಮಿ ಪಕ್ಷಕ್ಕೆ ನಮ್ಮ ಬೆಂಬಲ ಇದೆ, ಅವರು ಉಮೇದುವಾರಿಗೆ ನಾವು ಕ್ಯಾಂಪೇನ್ ಮಾಡ್ತೀವಿ. ಕೇಜ್ರಿವಾಲ್ ಒಬ್ಬ ಹುಚ್ಚ ಅಂತೇಳಿ ವೀರಪ್ಪ ಮೊಯ್ಲಿ ಹೇಳಿದ್ದಾರೆ. ಅಂದರೆ ಏನು ರಿಲಯನ್ಸ್ ವಿಚಾರದಲ್ಲಿ ಅವರು ಮಾಡಿದಂಥ FIR ಕೇಸ್ ಇರ್ಬೋದು, ನನ್ನ ಮೇಲೆ ಬಂದಂಥ ಆರೋಪಗಳು, ನನ್ನ ಮೇಲೆ ಕೂಡ ಅವರು ಟಾರ್ಗೆಟ್ ಮಾಡಿದ್ರು ಕೇಜ್ರಿವಾಲ್. ಅವರು ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ. ಚರ್ಚಿಲ್ ಇಂಗ್ಲೆಂಡದ ಪ್ರಧಾನಮಂತ್ರಿಯಾಗಿದ್ದ, ಅತಿ ಮಹತ್ವದ 2ನೇ ಮಹಾಯುದ್ಧದಲ್ಲಿ ಒಂದು ಬಹಳ ಮಹತ್ವದ ಪಾತ್ರ ವಹಿಸಿದ. ಗಾಂಧಿಗೆ ಏನಂತಾನೆ ನೇಕೆಡ್ ಫಕೀರ್ ಅಂತ, ಅಂದರೆ ನಗ್ನ ಸಾಧು ಅಂತ. ನನ್ನ ಅಭಿಪ್ರಾಯದೊಳಗೆ ಬೇರೆ ಬೇರೆಯವರು ತಮ್ಮದೇ ಆದ ರೀತಿಯೊಳಗೆ ಮಾತಾಡ್ತಾರೆ, ಅವರಿಗೆ ಮಾತಾಡಲಿಕ್ಕೆ ಹಕ್ಕಿದೆ, ಅದನ್ನು ಗೌರವಿಸಬೇಕು. ಸೊ ವೀರಪ್ಪ ಮೊಯ್ಲಿಗೆಲ್ಲ ಭಯ ಶುರುವಾಗಿದೆ ಅಂತ ಈ ಕೇಜ್ರಿವಾಲ್ ತೆಗೆದುಕೊಂಡ ತೀರ್ಮಾನದಿಂದಾಗಿ. ನಿನ್ನೇನು ಹೇಳಿದ್ದಾರೆ, ಆಮ್ ಆದ್ಮಿ ಪಕ್ಷದ ಈ ಒಂದು ಜನಲೋಕ್ಪಾಲ್ ಬಿಲ್ ಅನ್ನು ತರುವ ವಿಚಾರದಲ್ಲಿ ಕಾಂಗ್ರೆಸ್ BJP ಅವರು ಒಂದಾಗಿದ್ದಾರೆ, ರಿಲಯನ್ಸ್ನ ಚಂದಾದಾರರು ಇವರು. ನೋಡಿರಿ, ಈಗ ನೀವೇ ನಾನೇ ಜೈಪಾಲ್ ರೆಡ್ಡಿ ಅಂತವ ಯಾರು ಪವರ್ ಕಾರಿಡಾರ್ದೊಳಗೆ ಆ ಅಂಬಾನಿಗಳನ್ನ ಬಿಡಲೇ ಇಲ್ಲ, ಇವ್ರದ್ದೇನಿದೆ ಇಲ್ಲಿ ಕೆಲಸ ಅಂತ ಅವ ಧೈರ್ಯವಾಗಿ ಮಾಡಿದಾಗ ಅವನ್ನ ತೆಗೆದು ನಿಮ್ಮಂಥವ್ರನ್ನ ತಂದರೆ ಈ ಹೈಕಮಾಂಡ್ದವರಿಗೆ ಇದೇ ಇಲ್ಲ ಅಷ್ಟೆಲ್ಲ ಕಲೆ. ನನ್ನ ಅಭಿಪ್ರಾಯದೊಳಗೆ ಮೊಯ್ಲಿಯವರು ಬಹಳಷ್ಟು ಉತ್ತರ ಕೊಡಬೇಕಾಗಿದೆ. ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿದ್ದಾರೆ, ಕೇಂದ್ರದಲ್ಲಿ ಹಲವಾರು ಕ್ಯಾಬಿನೆಟ್ ಸಚಿವ ಕೆಲಸವನ್ನು ಮಾಡಿದ್ದಾರೆ. ಹಿ ಮಸ್ಟ್ ಆನ್ಸರ್, ಇದಕ್ಕೆ ಉತ್ತರ ಕೊಡಲೇಬೇಕು ಅವರು. ಈಗ ನೋಡ್ರಿ, ಅದು ಚಿಕ್ಕ ಪಕ್ಷ ಇದೆ, ಅವರು FIR ಹಾಕ್ತಾರೆ. ಯಾಕಂದರೆ ಸ್ವತಂತ್ರ ಭಾರತದ ನಂತರ ಅತಿ ಗಂಭೀರವಾದ ಹಗರಣ ಏನು ಮಾಡಿದ್ದಾರೆ, ಇದರೊಳಗೆ ಇವ್ರದ್ದು ಭೂಮಿಕೆ ಇದೆ, ಪಾತ್ರ ಇದೆ. ಸೊ ವೀರಪ್ಪ ಮೊಯ್ಲಿ ಅವರು ಕೂಡ ಕರ್ನಾಟಕದಲ್ಲಿ ಚುನಾವಣೆ ಅಖಾಡಲ್ಲಿ ಉತ್ತರ ಕೊಡಬೇಕಾಗುತ್ತೆ. ನನ್ನ ಅಭಿಪ್ರಾಯದ ಉತ್ತರ ಅಷ್ಟೇ ಕೊಡಬೇಕಲ್ಲ, ಅಲ್ಲಿ ನನಗೆ ಅವಕಾಶವಿದ್ದರೆ ಅವಶ್ಯವಾಗಿ ಆಮ್ ಆದ್ಮಿ ಕ್ಯಾಂಡಿಡೇಟ್ ಇದ್ದರೆ ಅದನ್ನು ನಾವೇನು ಮಾಡ್ತೇವೆ, ಅಲ್ಲಿ ಕ್ಯಾಂಪೇನ್ ಮಾಡ್ತೀನಿ ಅಷ್ಟೇ ಅಲ್ಲ, ಕರ್ನಾಟಕದವರು ನೇರವಾಗಿ ಅವ್ರಿಗೆ ಪ್ರಶ್ನೆ ಕೇಳ್ತೇವೆ. ಸೊ ಇವತ್ತು DK ಶಿವಕುಮಾರ್ ಅಮ್ಮನ್ನು ಹೇಳಿದ್ದಾರೆ, ಐ ಲವ್ ಯು ಹಿರೇಮಠ, ನಾನು ಭಾಳ ಹಿರೇಮಠ ಅಂತ ಭಾಳ ಪ್ರೀತಿ ಅಂತ ಹೇಳಿದ್ದಾರೆ. ಅಂದರೆ ಏನು ದ್ವೇಷಕ್ಕಾಗಿ ಪ್ರೀತಿನೋ ಪ್ರೀತಿಗಾಗಿ ಪ್ರೀತಿನೋ? ನೋಡ್ರಿ, ನನ್ನ ಅಭಿಪ್ರಾಯದೊಳಗೆ ಅದು ಭಾಳ ಒಳ್ಳೆಯದು. ಯಾಕಂದರೆ ವ್ಯಕ್ತಿಗತವಾಗಿ DK ಶಿವಕುಮಾರ್ ಅವ್ರ ಬಗ್ಗೆ ನಮಗೇನು ವೈರತ್ವ ಇದೆ, ಐ ಆಮ್ ಶ್ಯೂರ್ ನನ್ನ ಬಗ್ಗೆನೂ ಅವರಿಗೆ ವೈರತ್ವ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಅವರು ಮಾಡಿದ ಮಿಸ್ಡೀಡ್ಸ್ ಏನಿದೆಯಲ್ಲ, ನನ್ನ ಶರೀರೊಳಗೆ ಕೊನೆಯ ಹನಿ ಇರುವವರೆಗೆ ಆ ವ್ಯಕ್ತಿನ ಯಾವ ರೀತಿ ಗಾಲಾರಿ ಜನಾರ್ದನ್ ರೆಡ್ಡಿ ತನ್ನ ಮಿಸ್ಡೀಡ್ಸು, ತನ್ನ ಇಲ್ಲಿಗ್ಯಾಲಿಟೀಸು, ಕ್ರಿಮಿನಾಲಿಟೀಸ್ಗೆ ಏನೊಂದು ನಮ್ಮ ಸಂವಿಧಾನ ಕಾಯ್ದೆ ಪ್ರಕಾರ ಮಾಡಬೇಕಾಯಿತು ಅದನ್ನು ಮಾಡಲಿಕ್ಕೆ ಅವಶ್ಯವಾಗಿ ನಾವು ನಮ್ಮ ಸಂಘಟಕರು ಪ್ರಾಮಾಣಿಕ ನೇರ ಪ್ರಯತ್ನ ಮಾಡ್ತೇವೆ. ಅಂದರೆ ಬಿಡೋದಿಲ್ಲ ಜನಾರ್ದನ್ ರೆಡ್ಡಿ, ಬಿಡೋದು ಅಷ್ಟೇ ಅಲ್ರಿ, ಇದು ನೀವು ನೋಡ್ರಿ, ಅವರು ಗಾಲಿ ಜನಾರ್ದನ್ ರೆಡ್ಡಿಗಿಂತ ಮುಂದಿದ್ದಾರೆ. ಕೋಆಪರೇಷನ್ ಮಿನಿಸ್ಟರ್ ಇದ್ದಾರೆ SM ಕೃಷ್ಣ ಅವರು. ಇದರೊಳಗೆ ಅವರು 26/6 ಹೊರಡಿಸಿ ಜಾಯಿಂಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಮಾಡಿದರೆ ನೀವೇ ಮುಖ್ಯಮಂತ್ರಿ ಇದ್ದರೆ ಇಟ್ಕೊಳ್ತಿದ್ರೆ ಅವ್ರನ್ನ ತಕ್ಷಣವಾಗಿ ಓವರ್ ನೈಟ್ ಮನೆಗೆ ಕಳಿಸ್ಬೇಕಾಗಿತ್ತು. ಈಗ ನಿಮ್ಗೆ ಗೊತ್ತಿದೆ, ಒಬ್ಬ ಎಡಿಟರ್ಗೆ ಹೇಳಿದ್ರಂತ, ಏನು ಸ್ವಾಮಿ ಇವೆಲ್ಲವನ್ನು ನೋಡಿದರೆ ರಾಜೀನಾಮೆ ಕೊಡಿ, ಇಲ್ಲಾಂದರೆ ಬಿಟ್ಟು ಹೋಗಿ ಅಂತ. ನನ್ನ ಅಭಿಪ್ರಾಯದೊಳಗೆ ಆ ವ್ಯಕ್ತಿ ಅಂಥ ಸ್ಥಾನದೊಳಗಿದ್ದಾನೆ. ನನ್ನ ಅಭಿಪ್ರಾಯದೊಳಗೆ ಅವ್ರಿಗೆ ಏನು ಈಗೂ ಕೊಡಬಾರ್ದಾಗಿ. DK ಶಿವಕುಮಾರ್ ಈಗಲೂ ಒಬ್ಬ ಪವರ್ಫುಲ್ ಕ್ಯಾಬಿನೆಟ್ ಮಿನಿಸ್ಟರ್. ಅವು ಪವರ್ ಎಲ್ಲಿಂದ ಬರ್ತದೆ? ಅಕ್ರಮ ಸಂಪಾದನೆಯಿಂದ ಬರ್ತದೆ. ಇಲಾಖೆ ಕೂಡ ಪವರೇ ಅಲ್ಲ, ಅಕ್ರಮ ಸಂಪಾದನೆಯಿಂದ ಬರ್ತದೆ, ಅಧಿಕಾರದ ದುರುಪಯೋಗ ಮಾಡ್ತದೆ, ದೊಡ್ಡ ದೊಡ್ಡ ಸ್ಕ್ಯಾಮ್ ಮಾಡಿ ಭ್ರಷ್ಟಾಚಾರವನ್ನು ಹಬ್ಬಿಸೋದ್ರಿಂದ ಬರ್ತದೆ. ಆ ಪವರು ಈಗ ಹೆಂಗೆ BS ಯಡಿಯೂರಪ್ಪ ಅವ್ರು ಯಾರು ನಮ್ಮ ಬಳ್ಳಾರಿಯಲ್ಲಿ BSR ಕಾಂಗ್ರೆಸ್ ಮಾಡ್ಯಾರಲ್ಲ, ಆ ಬಲೂನೊಳಗೊಂದು ಟಾಚನೆ ಹೋಗಿದ್ರೆ ಸ್ವಲ್ಪ ಆದರೂ ಧೈರ್ಯವಾದ ಮುಖ್ಯಮಂತ್ರಿಗಳು ಅಥವಾ ಹೈಕಮಾಂಡ್ದೊಳಗೆ ತಿಳಿದವರಿದ್ದರೆ ಸಂತೋಷನ ಅಸಂತೋಷ ಲಾಡ ಇಲ್ಲೇ ನಿಮ್ಮ ಜೊತೆಗೇ ಆದಾಗ ಅದು ಕೂಡಲೇ ಆಗಬೇಕು ಅವರಿಗೆ. ಆ ಜವಾಬ್ದಾರಿ ಇವತ್ತು ಕಾಂಗ್ರೆಸ್ ಮುಖಂಡತ್ವ ಮೇಲೆ, ಮುಖ್ಯಮಂತ್ರಿಗಳ ಮೇಲಿದೆ. DK ಶಿವಕುಮಾರ್ ಮಂತ್ರಿಯಾಗಿ ಮುಂದುವರಿತಾರಪ್ಪ, ಹೈಕಮಾಂಡ್ ಅವರಿಗೆ ಸಂಪೂರ್ಣ ಬೆಂಬಲ ಇದೆ, ಪಕ್ಷದ ಸಂಪೂರ್ಣ ಬೆಂಬಲ ಇದೆ. ಹಿರೇಮಠ ಹೇಳಿದ ತಕ್ಷಣ ಮಂತ್ರಿ ಸ್ಥಾನ ತೆಗಿಯಕ್ಕಾಗತ್ತಾ? ನಾ ಎಲ್ಲಿ ಬೇಡ ಅಂದಿನಿ ಸರ್. ಪ್ರಜಾಪ್ರಭುತ್ವದೊಳಗೆ ಪ್ರಜೆಗಳಿಂದ ಆಯ್ಕೆ ಬಂದಿದ್ದ ಅಡಾಲ್ಫ್ ಹಿಟ್ಲರು,
ಅವ ಏನು ಮಾಡಿದ ಜಗತ್ತಿಗೆ ಇವತ್ತಿಗೂ ಜರ್ಮನ್ರು ನಾಚಿಕೆದ ತಲೆ ತಗ್ಗಿಸ್ತಾರೆ. ನನ್ನ ಅಭಿಪ್ರಾಯದೊಳಗೆ ಗಾಲಿ ಜನಾರ್ದನ ರೆಡ್ಡಿ ಮತ್ತು ಈ ಡಿ ಕೆ ಶಿವಕುಮಾರ್ ಇವರಿಬ್ಬರು ನಮ್ಮ ಕಡೆ ಏನಂತಾರೆ ಗೊತ್ತಾ, ಹಾಸಬೇಕು ಹೊಚ್ಚಬೇಕಂತ. ಇಂಥ ಮಂದಿಗೆ ಒಂದು ಇಂಚು ಕೂಡ ಸಾರ್ವಜನಿಕ ಜೀವನದಲ್ಲಿ ಸ್ಥಾನ ಇರಬಾರ್ದು. ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ, ನನ್ನ ಮೇಲೆ ಬಲಿಪಶು ಮಾಡಿಬಿಟ್ರು, ನಾನು ನಿಜಕ್ಕೂ ಕೂಡ ಇಲ್ಲಿಗಲ್ ಮೈನಿಂಗ್ ತಡೆಯುವಂಥ ಪ್ರಯತ್ನ ಮಾಡಿದೆ, ಇವತ್ತು ಗೊತ್ತಾಗ್ತಾ ಇದೆ ನಾನು ಏನು ಅನ್ನುವಂಥದ್ದು. ಯಡಿಯೂರಪ್ಪನವ್ರಿಗೆ ಬಹಳ ಕ್ಲೀನ್ ಆಗಿದ್ದಾರೆ. ಅವ್ರು ಹೇಳ್ಕೊತಾ ಇದ್ದಾರೆ, ನಾನು ಕ್ಲೀನ್ ಆಗಿದ್ದೀನಿ, ನನ್ನ ಬೇಕಂತೆ ಸಂತೋಷ್ ಹೆಗಡೆ ಅವರು ನನ್ನ ಸೇರಿಸಿದ್ರು. ಸರ್, ಅವ್ರನ್ನ ನೀವು ನೋಡ್ರಿ, ಅಪೋಸಿಷನ್ ಲೀಡರ್ ಇದ್ದಾಗ ಏನು ಮಾಡಿದರು. ಆಮೇಲೆ ಇದೇ ಡಿ ಕೆ ಶಿವಕುಮಾರ 26 ಜೂನ್ 2002 ಅತೀ ಬೇಜವಾಬ್ದಾರಿತನದಿಂದ ನಮ್ಮ ಸಂವಿಧಾನದ ಮೇಲೆ ಅಸಾಲ್ಟ್ ಮಾಡಿ ಆ ದರಿದ್ರ ಜಾಯಿಂಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಇದು ಟೋಟ್ಲಿ ಇಲ್ಲಿಗಲ್ ರೀ. ಹೈಕೋರ್ಟ್ದ ವಿರುದ್ಧ, ತಮ್ಮ ಡಿಪಾರ್ಟ್ಮೆಂಟ್ದ ಆರ್ಡರ್ ವಿರುದ್ಧ ಈ ವ್ಯಕ್ತಿ ಅದನ್ನು ಒಂದು ಹೆಜ್ಜೆ ಮುಂದೆ ಹೋಯ್ತಾರೆ. 2010 ಬೆನ್ನಿಗಾನ ಹಳ್ಳಿಯೊಳಗೆ 4 acres and 20 ಗುಂಟಾಜ್ ನೀವು ತಗೊಂಡಿದ್ದ, ಯಾವುದನ್ನು SM ಕೃಷ್ಣ ಮಾಡಲಿಲ್ಲ, ಯಾರೂ ಮಾಡಲಿಲ್ಲ. ಇದನ್ನು ಇವ್ರು ಮಾಡ್ತಾರೆ. ಇಂಥ ವ್ಯಕ್ತಿ ಟಾಪ್ ಟು ಟೋ ಭ್ರಷ್ಟದೊಳಗೆ ಮುಳುಗಿದವ್ರನ್ನ ಸ್ವಚ್ಛ ಅಂತ ಹೇಳುವವರು ಅವರು ಎಲ್ಲರೂ ವಿಚಾರ ಮಾಡಬೇಕು ಭಾಳ. ಅಲ್ಲ, ಯಡಿಯೂರಪ್ಪ ಹೇಳ್ತಾ ಇದಾರಲ್ಲ, ಈಗ ನನ್ನ ಲೋಕಾಯುಕ್ತದಲ್ಲೂ ಕೂಡ ನನ್ನ ಸಿಗಾಕಿಸಿದ್ದಾರೆ, ನನ್ನನ್ನು ಬಲಿಪಶು ಮಾಡಿದ್ದಾರೆ, ಆ ಕಾರಣಕ್ಕೆ ನಾನು CM ಸ್ಥಾನ ಕಳ್ಕೊಂಡೆ, ರಾಜಕೀಯವಾಗಿ ನನ್ನ ಬಲಿಪಶು ಮಾಡಿದ್ರು. ಮುಳುಗುವವನಿಗೆ ಕಡ್ಡಿಯೇ ಹಾದಿ ಅಂತ ಇಲ್ಲ ಸಲ್ಲದ. ಏನೋ ಯಾವುದನ್ನು ಗಂಭೀರವಾಗಿ ವಿಚಾರ ಮಾಡಲಾರ್ದೆ ಮಾತನಾಡಿದರೆ ಅದಕ್ಕೆ ಯಾರು ಗೌರವ ಕೊಡ್ತಾರೆ? ಯಾಕೆಂದರೆ ರೆಡ್ಡಿ ಸಹೋದರರು ಒಳ್ಳೆಯವರು, ಅವರೇನೂ ಅಕ್ರಮ ಮಾಡಿಲ್ಲ ಆಂಧ್ರ ಪ್ರದೇಶದೊಳಗೆ, ಇಲ್ಲಿ ಯಾವುದೂ ಮೈನ್ ಇಲ್ಲ ಅಂತ ಹೇಳುವಾಗ ಸಂತೋಷ್ ಹೆಗಡೆ ಅವರು ಹೇಳ್ತಾ ಇದ್ರು ಎಲ್ಲ ಕಡೆಗೂ ಅಕ್ರಮ ಗಣಿಗಾರಿಕೆ ನಡೆದಿದೆ. ಅಸೋಸಿಯೇಟ್ ಮೈನಿಂಗ್ ಕಂಪ್ನಿ ಬಂತೋ ಇಲ್ಲೋ ಹೊರಗ್ರಿ, ಅವರು ಅಲ್ಲಿ ಅವ್ಯವಹಾರಗಳು ಬಂದವೋ ಇಲ್ಲೋ, ಶ್ರೀರಾಮುಲು ಇರ್ಬೋದು, ಇವ್ರು ಇರ್ಬೋದು, ಮತ್ತು ಯಾರೇ ಭ್ರಷ್ಟರಿರ್ಬೋದು, ಅವೆಲ್ಲ ಭ್ರಷ್ಟರನ್ನ ನೀವು ಗುರುತಿಸಿ ಎಷ್ಟು ಜಲ್ದಿ ಕಳಿಸ್ತೇವೆ ಅಷ್ಟು ಕರ್ನಾಟಕದ ಜನಹಿತಕ್ಕೆ, ಸಂವಿಧಾನಕ್ಕೆ ಮತ್ತು ನಮ್ಮ ಪ್ರಜಾಪ್ರಭುತ್ವದ ಭವಿಷ್ಯಕ್ಕೆ ಒಳ್ಳೆಯದು. ಈ ವಿಷಯಗಳನ್ನು ಎತ್ಕೊಳ್ಳುವಾಗಲೂ ಕೂಡ ಪೊಲಿಟಿಕಲ್ ಇಂಟೆನ್ಷನ್ ಇದೆ ಅನ್ನುವಂಥ ಅನುಮಾನ ಇದೆ ನಿಮ್ಮ ಮೇಲೆ? ಡೆಫಿನೆಟ್ಲಿ ಪೊಲಿಟಿಕಲ್ ಇಂಟೆನ್ಷನ್ ಇದೆ. ಈ ಎರಡೂ ಪಕ್ಷಗಳನ್ನು ಫಂಡಮೆಂಟ್ಲಿ ಕರಪ್ಟ್ ಪಾರ್ಟಿ ಏನಿದೆ ಕಾಂಗ್ರೆಸ್ಸು ಮತ್ತು ಇದು ಕಮ್ಯುನಲ್ BJP ಏನಿದೆ, ಇವು ಎರಡೂ ಹೋಗಿ ಜನಪರವಾದಂತಹದ್ದು, ಜವಾಬ್ದಾರಿಯುತ ಆದಂತಹದ್ದು ಪಕ್ಷಗಳು ಬಂದರೆ ನಮ್ಮ ದೇಶಕ್ಕೆ ಉಜ್ವಲ ಭವಿಷ್ಯ. ಹಾಗಾದರೆ ನೀವು BJP ಕಾಂಗ್ರೆಸ್ ಭ್ರಷ್ಟರನ್ನು ಮಾತ್ರ ಹುಡುಕ್ತೀರಿ, ಬೇರೆಯವ್ರು ಹುಡುಕೋದಿಲ್ಲ, JDS ದವ್ರು ಹುಡುಕಲ್ಲ ಅಂತ ಆಗುತ್ತೆ. ನೀವು JDS ದವ್ರನ್ನ ಹುಡುಕೋದಿಲ್ಲ ಅಂದವರಿಗೆ ಮೊನ್ನೆ ಈ DK ಸುರೇಶ ಏನು ಮಾಡ್ತಾ ಇದ್ದ, ಅವನು ಪ್ರತಿಸ್ಪರ್ಧಿ ಯಾರಿದ್ರು? ಅವಾಗ ನಾನೇನು ಮಾತಾಡಿದೆ ಇದರೊಳಗೆ, ಇವರು ಮುಖ್ಯಮಂತ್ರಿ ಆಗಿದಂಥ HD ಕುಮಾರಸ್ವಾಮಿಯವರು ಇನ್ನು 2 ತಾಸಿನೊಳಗೆ ಪರ್ಮಿಟ್ ಕೊಡುತ್ತಾರೆ ಆ ಅಂಡರ್ಗ್ರೌಂಡ್ ವಿನೋದ್ ಗೋಯಲ್ಗೆ. ಇವರು ಯಾವ್ಯಾವ ಇದನ್ನು ರೆಕಮೆಂಡ್ ಮಾಡಿದರು ಇವೆಲ್ಲ ಸಂತೋಷ್ ಹೆಗಡೆ ಅವರ ರಿಪೋರ್ಟ್ದಲ್ಲಿ. ಇವರ BJP ಕಾಂಗ್ರೆಸ್ ಭ್ರಷ್ಟಾಚಾರದ ಪ್ರಕರಣಗಳನ್ನು ನೀವು ಯಾವ ರೀತಿ ಲಾಜಿಕಾಗಿ ಹೋರಾಟ ಮಾಡ್ತೀರಿ? JDS ವಿಚಾರದಲ್ಲಿ ನೀವು ಮಾಡೋದಿಲ್ಲ, ಹಿಟ್ ಆ್ಯಂಡ್ ರನ್ ಮಾಡ್ತೀರಿ. ಇಲ್ಲಿ ನೋಡಿ, ಕೆಲವು ಜನ ನನಗೆ ಕೆಲವು ದಾಖಲಾತಿಗಳನ್ನ ಕೊಟ್ಟಿದ್ದಾರೆ, ಅದನ್ನು ನಾನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿದ್ದೇನೆ. ಆದರೆ ನಮ್ಮದು ಯಾವಾಗಲೂ ಒಂದು ನೀತಿ ಏನಿದೆ, ನಮ್ಮ ತಾಯಿ ಹೇಳೋ ಹಾಗೆ ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡ್ಬೇಕಂತ. ಅದು ಎವಿಡೆನ್ಸ್ ಹಿಂಗೆ ಇರ್ರೆಫ್ಯೂಟೇಬಲ್ ಇರಬೇಕಲ್ಲ, ಒಮ್ಮೆ ಅದನ್ನು ತೊಗೊಂಡೇವಂದರೆ ಅದು ತಾತ್ವಿಕ ಅಂತಿಗೆ ಹೋಗಬೇಕು. ಅಂಥ ದಾಖಲಾತಿಗಳನ್ನ ಇನ್ನೂ ಹಲವಾರು ಜನ ಕೊಡ್ತಾ ಇಲ್ಲ. ಅದನ್ನು ನಾನು ಎತ್ತಾ ಇದ್ದೇನೆ. ಯಾಕೋ ಏನೋ ಈಗ ಹಂಗೆ ನೀವು ನೇರವಾಗಿ ಕೇಳಿದರೆ ಈ ರೀತಿ ಕೇಳಬೇಕು. ಅವಶ್ಯವಾಗಿ ಅಂಥ ದಾಖಲಾತಿಗಳು ಬಂದಾಗ ಅವ್ರನ್ನ ಬಿಟ್ಟು ಯಾರನ್ನಾದರೂ ನಾವು ಸ್ಪಷ್ಟವಾಗಿ ಹಿಡಿದಿದ್ದರೆ, ಯಾವ ಪ್ರಕಾರ ಕಾಂಗ್ರೆಸ್ ಮತ್ತು BJP ಇವ್ರನ್ನ ಮಾಡ್ತಾ ಇದ್ದೇವೆ ಅದೇ ಪ್ರಕಾರ ಮಾಡದಿದ್ದರೆ ಅವಾಗ ಹೇಳಿ. ಅಕ್ರಮಗಳ ದಾಖಲೆ ಸಿಕ್ಕರೆ ತಾವು ಹೋರಾಟ ಮಾಡೋಕ್ಕೆ ರೆಡಿ ಇದೆ? ಅಕ್ರಮ ದಾಖಲಾತಿಗಳಲ್ಲಿ ಅಕ್ರಮಗಳು ಅದಾವ ಅನ್ನೋದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ದಾಖಲಾತಿಗಳು ಬೇಕು. ಇದ್ರ ಬಗ್ಗೆ ಮಾತಾಡೋದು ಸರಳ, ಆದರೆ ಅದನ್ನು ಪ್ರೂವ್ ಮಾಡುವಂಗಿರಬೇಕು. ಹಿರೇಮಠನ ಜೊತೆ ಇನ್ನಷ್ಟು ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಮೊದಲು ಒಂದು ಬ್ರೇಕ್.